3 ಡಿಫ್ರೆಂಟ್ ಸಾಂಗ್ ಭಾಳ ಇಂಪಾಗಿದೆ. ಅದರಲ್ಲೂ ಕೀರ್ವಾಣಿ ಹಾಡಿದಂಥ ಹಾಡು ಮನಸ್ಸಿಗೆ ತಟ್ಟುವ ರೀತಿ ಇದೆ. ಇನ್ನು 2 ಹಾಡು ಚೆನ್ನಾಗಿದೆ. ಟೀಸರ್ ನೋಡಿದ್ದೀರಾ? ನನಗೆ ಹೊಯ್ಸಳ ಅವರು ಪರಿಚಯ ಆಗಿದ್ದು ಈಗ ಬಹುಶಃ ಒಂದೂವರೆ ತಿಂಗಳು 2 ತಿಂಗಳಿಂದ ಅಷ್ಟೇ. ಅವರೇ ನಿರ್ಮಾಪಕರು ಅಂತ ಗೊತ್ತಾಗಿತ್ತು. ನಾನು ವಾಗೀಶ್ ಅವರೇ ನಿರ್ಮಾಪಕರು ಅಂದ್ಕೊಂಡಿದ್ದೆ. ಅವರು ಇವತ್ತು ಗೊತ್ತಾಯಿತು ಅವರು ಬಹಳ ಅತ್ಯದ್ಭುತ ಒಬ್ಬ ಕವಿ ಅವರಲ್ಲಿದ್ದಾರೆ ಅಂತ. ನಾನು ಅವ್ರ ನಿರ್ಮಾಪಕರು ಇದು ವಾಗೀಶ್ ಪ್ರೊಡ್ಯೂಸರ್ ಅಂತಾನೆ ಅಂದ್ಕೊಂಡಿದ್ದೆ. ನಾನು ಹೊಯ್ಸಳ ಅವ್ರ ನಂಬರ್ ನನ್ನ ಹತ್ರ ಇಲ್ವೇ ಇಲ್ಲ. ಯಾಕೆಂತಂದ್ರೆ ಈ ಸಿನಿಮಾ ಬಹುಶಃ ನಾನು ಭಾಳ ನೆನ್ಪಿಟ್ಕೋಬೇಕು. ನಾನು ಸಾವು ಬದುಕಿನ ಮಧ್ಯೆ ಕರೋನಾ ಟೈಮ್ನಲ್ಲಿ ನಾನು ಹಾಸ್ಪಿಟಲ್ ಇದ್ದಾಗ ನನ್ನ ಸ್ಟುಡಿಯೋಗೆ ಬಂದಂಥ ಸಿನಿಮಾ. ಡಬ್ಬಿಂಗ್ಗೆ ಬರೀ ಫೋನಲ್ಲಿ ಮಾತಾಡಿದ್ದು. ಆಮೇಲೆ ನಾನು ಹಾಸ್ಪಿಟಲ್ನ ಬಂದಮೇಲೆ ಅವ್ರನ್ನ ಭೇಟಿಯಾದೆ. ಅವರಿಬ್ಬರೇ ನಿರ್ಮಾಪಕರು ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕೆಂದರೆ ತೆರೆ ಹಿಂದೆ ನಿಂತು ಪೂರ್ತಿ ಕಥೆನ ನಡೆಸಿದಂಥ ವ್ಯಕ್ತಿ ಹೊಯ್ಸಳ ಮೊನ್ನೆ ಸಿಕ್ಕಿದ್ದು. ಒಂದು 2 ತಿಂಗಳ ಮೊದಲು ಶ್ರಮ ಹಾಕಿದ್ದಾರೆ. ರಾಜ್ಕುಮಾರ್ ಎಸ್ಕೆ ಇರ್ಬೋದು, ಮತ್ತೆ ವಾಗೀಶ್ ಚನ್ನಗಿರಿ. ಇದರಲ್ಲಿರೋ ಈಗ 3 ಹಾಡಂತೂ ಅವರು 5 ಹಾಡು ಅವರೇ ಬರೆದಿದ್ದಾರೆ ಅನ್ಸುತ್ತೆ. ತುಂಬಾ ತುಂಬಾ ಧನ್ಯವಾದಗಳು ವಾಗೀಶ್. ನಿಮ್ಮಲ್ಲೊಬ್ಬ ಕವಿ ಇದ್ದಾನೆ ಅಂತ ಇವತ್ತೇ ಗೊತ್ತಾಗಿತ್ತು ನನಗೆ. ಬಹಳ ಅದ್ಭುತವಾದಂಥ ಹಾಡುಗಳನ್ನ ಬರೆದಿದ್ದೀರಾ. ನಿಲ್ಲಿಸ್ಬೇಡಿ, ಮುಂದುವರಿಸಿ. ನಿರ್ಮಾಣದಲ್ಲಿ ತೊಡಸ್ಕೊಂಡ್ರಿ. ನಾನು ಪ್ರೊಡ್ಯೂಸರ್ ಅಂತಾನೆ ಭಾವಿಸಿದ್ದೆ. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರಿ ನೀವು. ಪ್ರತಿದಿನ ಈ ಜೋಡಿ ರಾಜ್ಕುಮಾರ್ ಅಷ್ಟೇ ಆಗಲಿ ಇನ್ನೊಬ್ಬರಾಗಲಿ, ಅದು ನನ್ನ ಸ್ಟುಡಿಯೋನಲ್ಲಿ 3 ವರ್ಷಗಳಿಂದ ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು. ಇನ್ನೊಂದು ಹೇಳಬೇಕು ಅಂತಂದ್ರೆ ಇವರೆಲ್ಲ ಹಂಸಲೇಖ ದೇಸಿ ವಿದ್ಯಾಲಯ ವಿದ್ಯಾರ್ಥಿಗಳು. ಸೊ ಒಂದು ಇಡೀ ತಂಡ ಹಂಸಲೇಖ ಸ್ಕೂಲಿಂದ ಬಂದಂತ ಒಂದು ತಂಡ. ಇನ್ನ ರಘು ಬಗ್ಗೆ ಹೇಳಲೇಬೇಕಾಗಿಲ್ಲ. ಅದು ಹೇಳಿದ್ರೆ ತುಂಬಾ ಹೋಲಿಕೆ ಆಗುತ್ತೆ. ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ. ಯಾಕೆಂದ್ರೆ ಮೊದಲನೇ ಸಾಂಗಲ್ಲೇ ನೋಡಿದ್ದೀವಿ. ಅಂದ್ರೆ ತನ್ನ ಪ್ರತಿಭೆ, ತನ್ನ ರಾಕ್ಷಸ ಪ್ರತಿಭೆ ಅಂತ ಹೇಳಿ ಕರಿತೀನಿ ರಘುನ ನಾನು. ಆ ರಾಕ್ಷಸ ಪ್ರತಿಭೆನ ಮೊದಲನೇ ಸಾಂಗಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಹಲವಾರು ಹೊಸ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಈ ರೀತಿಯ ಸಿನಿಮಾಗಳು, ಯಾಕೆಂದ್ರೆ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ತಂಡ. ಈ ರೀತಿ ಸಿನಿಮಾಗಳನ್ನ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡುವಂತ ದಿನಗಳೀಗ ಬರ್ತಾ ಇದೆ. OTT ಫಿಂಗರ್ ಟಿಪ್ಸ್ ಸಿನಿಮಾ ನೋಡುವಂಥದ್ದು ಕಾಲ, ಒಂದು ಸಿನಿಮಾನ 4 ದಿನ 5 ದಿನ ನೋಡುವಂತ ಒಂದು ಕಾಲ ದೂರ ಆಗಿ. ಯಾಕೆಂದ್ರೆ ಮೊನ್ನೆ ರಿಲೀಸ್ ಆದಂತ ಕಾಟೇರ ಎಕ್ಸ್ಟ್ರಾರ್ಡಿನರಿ ಹಿಟ್ ಆಗಿದೆ ಸಿನಿಮಾ. ನಮ್ಮ ಕನ್ನಡ ಚಿತ್ರ ಸಲಾರ್ ಅಂತ ಒಂದು ಸಿನಿಮಾ ಮುಂದೆ ರಿಲೀಸ್ ಆಗಿ. ಸೊ ಅದೇ ರೀತಿ ಅಷ್ಟು ದೊಡ್ಡ ಹಿಟ್ ಅಲ್ಲದೆ ಇದ್ರು ನಿರ್ಮಾಪಕರಿಗೆ ಹಾಕಿದಂತ ಬಂಡವಾಳ ವಾಪಸ್ ಬಂದ್ರೆ ಹೊಯ್ಸಳ ಇನ್ನೊಂದು 4 ಸಿನಿಮಾ ಮಾಡ್ತಾರೆ. ಸೊ ಆ ನಂಬಿಕೆ ನಮಗಿದೆ. ಈ ತಂಡಕ್ಕೆ ಒಳ್ಳೆಯದು.